ಕಾವ್ಯ, ಭಾಳ ದಿವ್ಸದ ಮ್ಯಾಗ ಭೇಟಿಯಾಗಿ ನನಗೆ ಯಾಕೆ ಮಾವನ ಕೂನ ಸಿಗಲ್ದನ? ಈಗ ಯಾಕೆ ಬಂದಿ ಮಾವ? ಯಾಕೆ ಬಂದಿ ಅದು ಏನು ಹೇಳೆ? ನಿನ್ನ ಲಗ್ನ ಯಾಕೆ ಬಂದೀನಿ? ನನಗೆ ನಿನ್ನ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಮಾವ. ಏನು ಹುಡುಗಾಟ ಮಾಡತ್ತಿ? ನಿನ್ನ ಜೊತೆ ಹುಡುಗಾಟ ಮಾಡೋ ಅವಶ್ಯಕತೆ ನನಗಿಲ್ಲ. ಅಷ್ಟೇನು ನೀ ನನ್ನ ಕುಣ ಹಿಡ್ದಂಗೆ ಕಾಣಂಗಿಲ್ಲ, ಅದಕ್ಕೆ ಹಿಂಗೆ ಮಾತಾಡಕತ್ತಿ. ನೀ ನನ್ನ ಮಾವ ಅಂತ ಗೊತ್ತು, ನಿನ್ನ ಜೊತೆ ನನ್ನ ಮದುವೆ ಮಾಡ್ತಾರಂತನೂ ಗೊತ್ತು. ಆದ್ರೆ ನನಗೆ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಈಗ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂದ್ರೆ ಏನಾತ? ನಿನ್ನ ಸಂಬಂಧ ಇನ್ನೂ 1 ವರ್ಷ ಕಾಯ್ತೀನಿ ನಾನು. ವರ್ಷ ಅಲ್ಲ 10 ವರ್ಷ ಕಾಯ್ದ್ರು ನಾನು ನಿನಗೆ ಮದುವೆ ಆಗಲ್ಲ. ಹಿಂಗೆಲ್ಲ ಮಾತಾಡಕತ್ತಿ, ಇದಕ್ಕೆ ಕಾರಣ ಏನು? ನಾ ಒಂದು ಹುಡುಗನ ಇಷ್ಟಪಟ್ಟೀನಿ, ಅವನೇ ಮದುವೆ ಮಾಡ್ಕೋತೀನಿ. ಹಾಂ, ಈಗ ಬೆಳೆದಿ ಬುದ್ಧಿ ಬದಲಾಗೋದ. ಮತ್ತು ನಿಮ್ಮ ಮನೆಯವ್ರು ನನಗೆ ಕೊಟ್ಟ ಮಾತಾ? ಅದನ್ನು ಅವ್ರನ್ನೇ ಹೋಗಿ ಕೇಳು. ನೋಡಪ್ಪ, ಮದುವೆ ಆಗಾಕಿಗೆ ಮನಸ್ಸಿಲ್ಲ ಅಂದಮೇಲೆ ನೀವು ಒತ್ತಾಯ ಮಾಡೋದು ತಪ್ಪಾಗತ್ತಾ? ಮಾವ, ನಿನ್ನ ಮಾತೂ ಬದಲಾತ್ಲ. ಬದಲಾಗಿಲ್ಲ. ಮಕ್ಕಳ ದಾರಿ ಒಳಗೆ ನಾವು ಹೋದ್ರೆ ಒಂದೊಂದು ದಾರಿ ಇರ್ತೈತಿ. ಮಾವ, ಮಗಳು ಕೊಡ್ತೀನಂತ ಮಾತು ಕೊಟ್ಟ ಈಗ ಮಗಳ ಕಡೆ ಮಾತಾಡಕತ್ತಿ. ಶ್ರೀಶೈಲ, ನನ್ನ ಮಗಳು ಓದಿದ್ದಕ್ಕೆ ಈಗಿನ ಕಾಲದಾಗ ಹೆಂಗೆ ಬದುಕಬೇಕಂತ ಗೊತ್ತೈತಿ. ಅಂದಮೇಲೆ ಅಕ್ಕಿ ದಾರಿಗೆ ನಾವು ಅಡ್ಡಿ ಆಗೋದು ಚಲೋ ಅಲ್ಲಲ್ಲ. ಅಂದ್ರೆ ಮಗಳ ಸಲುವಾಗಿ ಸಂಬಂಧ ಮರ್ಕೋತೇನ? ಯಾರ್ಯಾರು ಹಣೆ ಬರ ಎಲ್ಲೆಲ್ಲಿ ಸೇರಬೇಕು ಸೇರ್ತೈತಿ, ಯಾರ್ಯಾರು ಬಸ್ಸಿಂಗ್ ಬಲ್ಲ ಎಲ್ಲೆಲ್ಲಿ ಬರಬೇಕು ಅಲ್ಲೇ ಕೂಡಿ ಬರ್ತೈತಿ. ನಿನಗೆ ನನ್ನ ಮಗಳಿಲ್ಲ ಅಂದ್ರೆ ಏನಾಯ್ತು? ಮತ್ತೊಂದು ಹುಡುಗಿನ ತೆಗೆದು ನಾನಾ ನಿಂತು ಮದುವೆ ಮಾಡ್ತೀನಿ. ಮಾವ, ಹೆಣ್ಣು ಹುಡುಕಿ ಮದುವೆ ಮಾಡ್ಕೋದಿದ್ರೆ ನಾ ಯಾಕೆ ನಿಮ್ಮ ಮನೆತನ ಬರ್ತಿದ್ವಿ? ನನ್ನ ಮಗಳು ನಿನಗೆ ಮದುವೆ ಆಗೋದಿಲ್ಲ ನಾನು ಸಿಟ್ಟಿಗೆ ಏನು? ಸಿಟ್ಟು ಬರಲಾರ್ದ ಇರ್ತದೇನೋ ಮಾವ? ಕೊಟ್ಟ ಮಾತು ಮರೆತಿ ನಾಲ್ಗಿ ಬದಲು ಮಾಡಕತ್ತಿ. ಶ್ರೀಶೈಲ, ನನ್ನ ಮಗಳ ನಿನಗೆ ಕೊಟ್ಟು ಮದುವೆ ಮಾಡ್ಬೋದು. ಆದ್ರೆ ಮುಂದಕ್ಕೆ ಚೆನ್ನಾಗಿ ಬಾಳೆ ಮಾಡಲಿಲ್ಲ ಅಂದ್ರೆ ಅಕ್ಕಿ ಜೀವನನೂ ಹಾಳ, ನಿನ್ನ ಜೀವನನೂ ಹಾಳ. ಮಾವ, ತಾಳಿ ಕಟ್ಕೊಂಡ ಮ್ಯಾಗ ತಾಳಿ ಬಾಳೆ ಮಾಡಿದ್ರೆ ಬಾಳೆ ನಡಿತೈತಿ. ಅಕ್ಕಿನಂದಕ್ಕಿ ಆಗಲ್ಲ ಅಂದ್ಮ್ಯಾಗ ಹೆಣ್ಣ ಕೊಡ್ತೀನ ನಾವು ಕೊಡಲ್ಲ ಅಂದ್ಮ್ಯಾಗ ಬಾಳೆ ಏನಾಕತಿ? ಈಗಿನ ಕಾಲದಾಗ ಹ್ಯಾಂಗೆ ಬಾಳೆ ಮಾಡಬೇಕು, ಹ್ಯಾಂಗೆ ಬದುಕಬೇಕು ಅಂತ ನಿನಗೆ ಗೊತ್ತಿತ್ತಂದ್ರೆ ನನ್ನ ಮಗಳಿಗೆ ಒತ್ತಾಯ ಮಾಡಬೇಡ. ಮಾವ, ನಾನು ತಿಳಿದವದೀನಿ, ಒತ್ತಾಯ ಮಾಡೋದಿಲ್ಲ. ನಾನು ಬಿಟ್ಟು ಯಾವನ ಮದುವೆ ಅಕ್ಕಳ ಅವನ ಜೋಡಿ ಹೆಂಗೆ ಬಾಳೆ ಮಾಡ್ತಾಳ ನಾನು ನೋಡ್ತಾನೆ. ಜೀವನ ಅಂದಮೇಲೆ ಏಳು ಬೀಳು ಇರೋದು. ನನ್ನ ಮಗಳ ಬಗ್ಗೆ ವಿಚಾರ ಮಾಡೋದು ಬಿಟ್ಟು ನಿನ್ನ ಬಗ್ಗೆ ವಿಚಾರ ಮಾಡ. ಏನಾದರೂ ಮಾತಾಡೋದಿದ್ರು ಮಾತಾಡ, ಹಿಂಗ್ಯಾಕೆ ಮಕ್ಕ ಸಪ್ ಮಾಡಿ ನೀನು? ನನ್ನ ಮಾವ ಬಂದ್ರೆ ಮಕ್ಕ ಸಪ್ ಮಾಡೋದೆ? ಅವ ಸುಮ್ಮನೆ ಬಂದಿಲ್ಲ, ಮದ್ವೆ ಮಾಡ್ಕೊಳಕ್ ಬಂದ. ಇದಕ್ಕೆ ನಿಮ್ಮಪ್ಪ ಏನಂತಾನ? ನಿಮ್ಮಪ್ಪ ಬಿಡು, ನೀ ಏನಂತಿ? ನನ್ನ ಮಾವನ ಮದ್ವೆ ಮಾಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಅದು ನಮ್ಮ ಮಾವನ ಮುಂದೆ ಹೇಳಿಬಿಟ್ಟಿದ್ದೀನಿ. ನಿಮ್ಮ ಮಾವ ಮುಂದೆ ಹೇಳಿ, ನಿಮ್ಮ ಮಾವ ಮುಂದೆ ಹೇಳ್ದಂಗೆ ನಿಮ್ಮ ಅಪ್ಪ ಮುಂದೆ ಹೇಳ್ಬೇಕು. ನಮ್ಮಪ್ಪ ನನ್ನ ಮಾತಿಗೆ ಹೂ ಅಂತಾನೆ, ಆದರೆ ನಿನ್ನ ವಿಷಯಕ್ಕೆ ಒಲ್ಲೆ ಅಂತಾನೇನು? ಒಲ್ಲೆ ಅಂತ ನನಗೆ ಗೊತ್ತು. ನಿನಗೆ ನಾನು ಬೇಕಾಗಿದ್ರೆ ನಿಮ್ಮ ಅಪ್ಪಗೆ ನೀವು ಒಪ್ಪಸ್ಸು. ನಮ್ಮಪ್ಪ ನನ್ನ ಮೇಲೆ ಸಾಕಷ್ಟು ನಂಬಿಕೆ ಇಟ್ಟಾನೆ. ನಾ ಇಟ್ಟಿಲ್ಲೇನು? ನೀ ಕರೆದಲ್ಲಿ ನಾ ಬಂದಿಲ್ಲೇನು? ಏನು ಮಾತಾಡ್ತಿ? ನಮ್ಮ ಅಪ್ಪನ ಜೊತೆ ಏನಿದೆ ನಾ ಮಾತಾಡ್ಕೋತೀನಿ. ಅಲ್ಲಿವರೆಗೂ ನೀ ನಮ್ಮ ಅಪ್ಪನ ಕಣ್ಣಿಗೆ ಕಾಣಿಸ್ಕೋಬೇಡ. ಮಾತಾಡ್ಕೊಂಡು ಬಂದು ನನ್ನ ಮುಂದೆ
ಅಲ್ವಾ ನಿಮ್ಮ ಮಾವ ಬಂದಾನ, ಅವನು ಮುಂದೇನ ಮದುವೆ ಆಗಕ್ಕೆ ಒಲ್ಲಂದಿ ಅಂತ. ಅಂದಿನಪ್ಪ, ನಾ ಹೆಂಗೆ ಅವ್ನ ಮದುವೆ ಆಗಲಿ? ಮದುವೆ ಆಗಕ್ಕ ನಿನಗೆ ಇಷ್ಟ ಇಲ್ಲ ಅಂದಮೇಲೆ ಯಾಕೆ ಇಷ್ಟು ವಿಚಾರ ಮಾಡ್ತಿ ಬಿಡು. ಅಪ್ಪ, ಮಾವನ ಜೊತೆ ನನ್ನ ಮದ್ವೆ ಮಾಡಲ್ಲಲ್ಲ? ಓದ್ಯಾಕದೀವ ಅದಕ್ಕೆ ನಿನ್ನ ಮದುವೆಗೆ ನಾ ಯಾಕೆ ಅಡ್ಡಾಗಲಿ? ನಿನಗೆ ಯಾರು ಇಷ್ಟ ಆಗ್ತಾರೋ ನೀ ಅವರನ್ನ ಮದುವೆ ಆಗ. ಅಪ್ಪ, ನನಗೆ ಯಾರಿಷ್ಟ ಅವ್ರ ಜೊತೆ ಮದ್ವೆ ಮಾಡ್ತಿ? ಇಷ್ಟು ಖುಷಿಲಿ ಕೇಳಕತ್ತಿ ಅಂದ್ರೆ ಯಾರನ್ನಾರ ಇಷ್ಟಪಟ್ಟಿ ಏನವ? ಇಷ್ಟಪಟ್ಟೇನಪ್ಪ, ಅವನ್ನೇ ಮದುವೆ ಆಗ್ಬೇಕಂತ ಆಸೆ ಇದೆ ನನಗೆ. ನಿನ್ನ ಬದುಕು ನಿನ್ನ ಇಷ್ಟವ. ಇರಲಿ, ಯಾರ ಹುಡುಗ ನಿನ್ನ ಕೂಡ ಓದ್ದವನ ಏನೋ? ಹ್ಞೂ, ನಮ್ಮೂರನಪ್ಪ. ನಮ್ಮೂರವ? ನಮ್ಮೂರಾಗ ನನಗೆ ಪರಿಚಯ ಇಲ್ಲರದ ಹುಡುಗ ಯಾರವ? ಅಷ್ಟು ಓದಿದವ ಯಾರವ? ಅವ ನನ್ನಷ್ಟೇನು ಓದಿಲ್ಲ, ಆದರೆ ಅವ ನನಗೆ ಭಾಳ ಹಚ್ಕೊಂಡಾನ. ಅವ ಯಾರಂತ ಹೇಳಿದ್ರೆ ನಾವು ವಿಚಾರ ಮಾಡ್ಬೋದು. ಯಾರಂತ ಹೇಳವ? ಅಪ್ಪ, ಅವನ ಹೆಸರು ಶಿವ್. ಶಿವು? ಯಾ ಶಿವು? ಕೆಳಗಿನವನೇ ಹುಡುಗ. ಹುಚ್ಚುವ, ಜಾತಿ ಮರೆತು ಪ್ರೀತಿ ಮಾಡಕತ್ತೆ ಅಂದ್ರೆ ಮನೆ ಮರ್ಯಾದೆ ಏನಾಗಾಕಿಲ್ಲ. ಯಾವ ಜಾತಿ ಅಪ್ಪ? ಅವನು ನನ್ಗೆ ಭಾಳ ಹಚ್ಕೊಂಡಾನ. ಅವ ನಿನ್ನ ಎಷ್ಟೋ ಹಚ್ಕೊಂಡ್ರು, ಅವ ನಿನ್ನ ಅಂಗೈಯಾಗಿಟ್ಟು ಪ್ರೀತಿ ಮಾಡ್ತೀನಂದ್ರು ನಿಮ್ಮ ಪ್ರೀತಿಗೆ ನಾವು ಒಪ್ಪಕ್ಕೆ ತಯಾರಿಲ್ಲ. ಅವನು ಬಿಟ್ಟು ನನಗೆ ಬದುಕಕ್ಕಾಗಲ್ಲ. ಬದುಕ್ತಿ, ಬದುಕು ಹಂಗ ನಾ ಮಾಡ್ತೀನಿ. ಮಗಳಂತ ಸಲಿಗೆ ಕೊಟ್ರ ನೀ ಏನು ಮಾಡಕತ್ತಿ? ಅಂದ್ರೆ ನಿನ್ನ ಮಗಳನ್ನ ಕೆಲಸ ಮಾಡಂಗೆ ಕೊಡ್ತೀಯೇನು? ಹೊಲ ಮನಿ ಕೆಲಸ ಮಾಡವನಿರವಲ್ನಕ್ಕ, ಆದ್ರವ ನಮ್ಮ ಜಾತಿ ಅದಾನ. ನೀ ಏನು ಯಾವ ಹುಡುಗನ ಹೆಸರು ಹೇಳಿದಲ್ಲ, ಅವನ್ನ ನಿನ್ನ ತಲೆಯಾಗಿಂದ ತಗಬಗಿ. ಅಪ್ಪ, ಅಪ್ಪ, ನಿಮ್ಮಪ್ಪನ ಮಾತಂದ್ರೆ ಮಾತು. ಅಲ್ಲಿ ತನಕ ನಾ ಎಷ್ಟು ಹೇಳ್ತೇನೆ ಅಷ್ಟ ಕೇಳ್ಬೇಕಾ? ನನ್ನ ಮಗಳು ಓದು ಸಲುವಾಗಿ ನಿನ್ನ ಮದ್ವೆ ಮಾಡ್ಕೊಳಂಗಿಲ್ಲ ಅಂತ ನಾ ತಿಳ್ಕೊಂಡಿದ್ದೆ, ಆದ್ರೆ ನನ್ನ ಮಗಳು ನಾ ತಿಳ್ಕೊಳಂಗಿಲ್ಲ. ಮಾವ, ನಿನ್ನ ಮಗಳ ಬಗ್ಗೆ ನೀನೇ ಒಳ್ಳೇದು ಮಾತಾಡವ. ಈಗ ನಿನ್ನ ಮಗಳ ಬಗ್ಗೆ ನೀ ಹಿಂಗೆ ಕೆಟ್ಟದ್ದು ಮಾತಾಡಕತ್ತಿ ಅಂದ್ರೆ ನಿನ್ನ ಮಗಳು ಅಂಥದ್ದು ಏನು ಮಾಡ್ಯಾಳ? ಏನು ಮಾಡ್ತಾಳ? ಮನೆ ಮರ್ಯಾದೆ ತೆಗೆಯೋ ದಗದ ಮಾಡಕತ್ತಾಳ. ಯಾವುದೋ ಒಂದು ಹುಡುಗನಾಗ ಪ್ರೀತಿ ಮಾಡತ್ತಾಳ, ಆ ಸುದ್ದಿ ನಿನಗೀಗ ಗೊತ್ತಾತನ ಮಾವ? ಅಂದ್ರೆ ನನಗಿಂತ ಮೊದಲು ನೀನು ಗೊತ್ತಿತ್ತೇನೋ? ಕಡಾ ಮುಡಿ ಕಡ್ಡಿ ಮುರಿದಂಗೆ ಆಕೆನ ಹೇಳಿದ್ರೆ ಮಾವ ನನಗೆ ಗೊತ್ತಾಗೋದಿಲ್ಲ. ನಮ್ಮ ಜಾತಿ ಒಳಗೆ ಯಾವುದೋ ಒಂದು ಹುಡುಗನ್ನ ಅಕ್ಕಿ ಪ್ರೀತಿ ಮಾಡಿದ್ಲಂದ್ರೆ ಅಕ್ಕಿಗೆ ಅವಂಗ ವರ ಇತ್ತಂದ್ರೆ ನಾನ ಮುಂದೆ ನಿಂತು ಮದುವೆ ಮಾಡಿಕೊಡ್ತಿದ್ದೆ. ಆದ್ರೆ ನಿನ್ನ ಮಗಳು ಎಡಿಬ್ಯಾಳ, ಹೆಂಗೆ ದಾರಿತಾರ? ಒಲ್ಲೆಂದ್ರು ಒತ್ತಾಯ ಮಾಡಿ ನಿನ್ನ ಕೂಡ ಅಕ್ಕಿನ ಮದುವೆ ಮಾಡ್ತೀನಿ. ಆದ್ರೆ ನೀ ಅಕ್ಕಿ ಕೂಡ ಬಾಳೆ ಮಾಡ್ಬೇಕಾ? ಈ ಗಳಿಯಾನ ತಕಡಾಗಿಟ್ಟು ತೂಕ ಮಾಡಿದ್ದೆ ನಮ್ಮ ಒಂದು ಕೈ ಹೆಚ್ಚಾಗನ ಈಗ ಓಡಿ ಬಂದೇನ. ಶ್ರೀಶೈಲ, ಹುಡುಗ ನಮ್ಮ ಜಾತಿಯವ ಆಗಿದ್ನಾರ ನಮ್ಮ ಮದುವೆ ಮಾಡಿಕೊಡ್ತಿದ್ದೆ. ಆದ್ರೆ ಊರಾಗ ನಂದಾದ ಹೆಸರೈತಿ, ನಂದಾದ ಒಂದು ವಜನ ಐತಿ. ಅದನ್ನೆಲ್ಲ ನಿನ್ನ ಮಗಳು ಗಾಳಿಗೆ ತೂರಾಕತ್ತಾಳ. ಮಗಳು ಕಲ್ಯಾಕತ್ತಾಳ ನೀ ತಿಳ್ಕೊಂಡಿ, ಆದ್ರೆ ಆಕಿ ಬ್ಯಾರೇನ ಕಲ್ತಾಳ. ನನಗರೆ ಹಂಗೆ ಗೊತ್ತಾಗೋದು? ಕಣ್ಣಿಗೆ ಕಂಡಾಗ ಕಿವಿಗೆ ಬಿದ್ದಾಗ ಗೊತ್ತಾಗೋದಲ್ಲ. ಈಗ ಗೊತ್ತಾಯ್ತು. ಈಗ ನೀ ನನ್ನ ಮಗಳ ಮದುವೆ ಮಾಡ್ಕೋತೀಯ ಇಲ್ಲ? ಮಾಡ್ಕೋತೇನೆ. ಆಕಿ ಒಂದು ಹುಡುಗನ ಪ್ರೀತಿ ಮಾಡ್ಯಾಳ ಅಂತ ಗೊತ್ತಿದ್ರು ಮಾಡ್ಕೋತಿ? ಮಾಡ್ಕೋಬೇಕಲ್ಲ ಮಾವ, ಅಂಥ ಪರಿಸ್ಥಿತಿ ಬಂದೈತಿ. ಯಾಕಂದ್ರೆ ಸಣ್ಣವ್ರಿದ್ದಾಗ ನನಗೆ ಆಕಿನ ನಿನ್ನ ಹೆಂಡ್ತಿ ಅಂತ ನನಗೆ ಮಾತಿಗೆ ಕರಿತಿದ್ದಿ. ಈಗ ಒಳ್ಳೆನಕ್ಕೆ ಹೆಂಗೆ ಬರ್ತೈತಿ? ಮಾತಿಗೆ ತಪ್ಪಿದ ಮಗಳಾದ್ರೆ ಮಾತಿಗೆ ನಡ್ಕೊಂಡಾಳೆಯ. ನಮ್ಮಪ್ಪ ನಂದಿನಿಂದ ಪ್ರೀತಿಗೆ ಒಪ್ಕೊಳ್ಳಲ್ಲ. ನಿಮ್ಮಪ್ಪ ಅಷ್ಟೇ ಯಾಕೆ, ಜಾತಿ ಬದಲಾದರೂ ಯಾರು ಪ್ರೀತಿನೂ ಒಪ್ಪಂಗಿಲ್ಲ. ಆದ್ರೆ ನಾನು ನಿನ್ನ ಪ್ರೀತಿಗೆ ಒಪ್ಪಿನಲ್ಲ, ನೀ ನನ್ನ ಪ್ರೀತಿಗೆ ಒಪ್ಪಿ ಅಲ್ಲ. ನಾನು ನೀನು ಒಪ್ಪಿದ್ರು
ನಾನು ನಿನ್ನ ಮನಸ್ಸು ಒಪ್ಪಿದ್ರು ಊರಾಗಿನ 4 ಮಂದಿ ಒಪ್ಪಬೇಕಲ್ಲ. ನೀ ಹಿಂಗೆ ಕುಂತಿ ಅಂದ್ರೆ ನಮ್ಮಪ್ಪ ನನ್ನ ಮಾವ ಜೊತೆ ಮದುವೆ ಮಾಡ್ತಾನೆ ನೋಡು. ಅದಕ್ಕೆ ನಾ ಏನು ಮಾಡಲಿ? ಹೆಣ್ಣು ಕೇಳಕ್ಕೆ ನಿಮ್ಮ ಮನೆ ಮಠ ಬರಲೇನು? ಹೆಣ್ಣು ಕೇಳಕ್ಕೆ ನಿಮ್ಮ ಮನೆ ಮಠ ಬಂದ್ರೆ ನಿಮ್ಮ ಮಾಪ ನಂಗೆ ಬಿಟ್ಟಾನೇನು? ನಾ ಇದ್ರು ಸತ್ರು ನಿನ್ನ ಜೊತೆನೇ ಇರ್ತೀನಿ. ಯಾಕೆ ಅನ್ಸುತ್ತಿ? ನೀನೇ ಏನಾರ ಗಟ್ಟಿ ಧೈರ್ಯ ಮಾಡಿ ನಿಮ್ಮ ಮನೆಯವ್ರಿಗೆಲ್ಲರಿಗೂ ಬಿಟ್ಟು ಬಾ. ಆದ್ರೆ ಎಲ್ಲ ನನ್ನ ಮೇಲೆ ಹಾಕಬೇಡ. ನಮ್ಮ ಅಳಿಯಾನು ಕೂಡ ನನ್ನ ಮಗಳ ಮದುವೆ ಮಾಡಬೇಕು ಅಂತ ಮಾಡೀನಿ. ನೀ ದೂರ ಆಗಿಬಿಡಪ್ಪ. ನಾ ದೂರ ಆಗ್ತೀನಂದ್ರೆ ಕಾವ್ಯ ದೂರ ಆಗಂಗಿಲ್ಲ ರೀ. ನನ್ನ ಮಗಳನ್ನು ಹೆಂಗೆ ಬದಲಿ ಮಾಡ್ಬೇಕಂತ ನನಗೆ ಗೊತ್ತೈತಿ. ನನಗೆ ಬುದ್ಧಿ ಹೇಳಕ್ಕೆ ಬರ್ತೇನ? ಇಷ್ಟಪಟ್ಟು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಪ್ರೀತಿ ಮಾಡಿ ಇಬ್ಬರು ಮನಸ್ಸನ್ನ ದೂರ ಮಾಡಬೇಡ್ರಿ. ಶಿವು, ಬದುಕಬೇಕಂತ ಆಸೆ ಐತಿ ಇಲ್ಲ ನಿನಗೆ? ನಿಮ್ಮಪ್ಪ ಸಹಿತ ನಾನು ಕೂಡ ಮಾತಾಡಬೇಕಾದ್ರೆ ಹೆದರಿ ಸಾಯ್ತಾನ. ಅಂಥದ್ರಾಗ ನೀ ನನಗೆ ಬೆಳ್ಳ ಮಾಡಿ ಮಾತಾಡ್ತಿ. ಬದುಕಬೇಕನ್ನೋ ಆಸೆ ಐತಿ, ಅದು ನಿಮ್ಮ ಮಗಳು ಕೂಡ. ಅಪ್ಪು ನನ್ನ ಮಗಳ ಕಡೆ ಐತಿ. ಹೋಗಿ ಹೋಗಿ ನಾನು ನಿನ್ನನ್ನು ತಿದ್ದಾಕ್ ಹೊಂಟೇನಲ್ಲ, ನನಗೆ ಬುದ್ಧಿಲ್ಲ. ನಾವು ಮಾಡೋ ತಪ್ಪಿಗೆ ನೀವು ಯಾಕೆ ಬೇಕೋತೀರಿ? ಇಬ್ಬರು ನಾವು ಮದುವೆ ಮಾಡಿರಿ, ನಾವು ಚೆಂದಾಗಿ ಬಾಳೆ ಮಾಡಿ ತೋರಿಸ್ತೀವಿ. ನೀ ಕಂಡ ಕನಸು ಈ ಜನ್ಮದಾಗ ಏನು ಈಡೇರ್ಸಕ್ಕೆ ಸಾಧ್ಯನ ಇಲ್ಲ. ಮುಂದಿನ ಜನ್ಮ ಅಂತಿದ್ರ ಈಡೇರೇನತ್ತ ನೋಡೋಣಂತ ಈ ಜನ್ಮದಾಗ ದೂರ ಸರಿದು ಬಿಡು. ಮನಸ್ಸಿಲ್ಲದೆ ಮದುವೆ ಮಾಡಿ ಮಗಳ ಜೀವನ ಹಾಳು ಮಾಡ್ತೀರಿ. ಮರ್ಯಾದಕ್ಕಿಂತ ನನ್ನ ಮಗಳ ಜೀವನ ದೊಡ್ಡದಲ್ಲ. ನಿಮ್ಮಪ್ಪ ಬಂದು ಬೆದರಿಕೆ ಹಾಕೋಗ್ಯಾನ, ಮರ್ಯಾದಕ್ಕಿಂತ ನಿನ್ನ ಜೀವನ ದೊಡ್ಡದಲ್ಲ ಅಂತ. ಅವನ ಮಾತಿಗೆ ನೀ ನನ್ನಿಂದ ದೂರ ಸರ್ಕೋತೇನು? ದೊಡ್ಡವ್ರನ್ನ ಎದುರು ಹಾಕೊಂಡ್ರೆ ಜೀವನ ಆದಿತ್ತೇನ? ನಾ ಎದುರು ಹಾಕೊಳತ್ತೀನಿ, ನಿನಗೆ ಎದುರು ಹಾಕೊಳಕ್ಕೆ ಏನಾಗುತ್ತ? ಎದುರು ಹಾಕೊಂಡು ಬಾ, ಆದ್ರೆ ನನಗೆ ಎದುರು ಹಾಕೊಳಕ್ಕಾಗಲ್ಲ. ನಾನು ನಿನ್ನ ಮದುವೆ ಮಾಡ್ಕೋತೀನಿ, ಆದ್ರೆ ಮದುವೆ ಆದ್ರೂ ಅವನ ಪ್ರೀತಿ ಮಾಡಿ. ಎರಡೂ ದೋಣಿ ಮ್ಯಾಗ ಕಾಲಿಟ್ಟು ನಡೆದ್ರೆ ಯಾವಾಗ ಮುಳುಗ್ತೀನಿ ಎಂಬುದು ನಿನಗೆ ಗೊತ್ತಿಲ್ಲನ? ಗೊತ್ತು, ಆದ್ರೆ ನಮ್ಮಪ್ಪ ಕೇಳಬೇಕಲ್ಲ. ನಿಮ್ಮ ಅಪ್ಪನ ವಿಚಾರ, ನಿಮ್ಮ ಅಪ್ಪನ ನೋವ ನಿನಗೆ ಅರ್ಥ ಆಗಿದ್ರೆ ನಿಮ್ಮ ಅಪ್ಪನ ಮಾತು ಕೇಳ್ತಿದ್ವಿ. ಆದ್ರೆ ನನ್ನ ನೋವ ನಮ್ಮಪ್ಪ ನೀನು ಅರ್ಥ ಮಾಡ್ಕೊಂಡಿರೇನು? ನಿನ್ನ ಆಸೆ ಏನು? ನಿನ್ನ ಇಷ್ಟಪಟ್ಟು ಹುಡುಗನ್ನ ಮದುವೆ ಮಾಡ್ಕೋಬೇಕಲ್ಲ? ನಿಮ್ಮಪ್ಪ ನನಗೆ ಕೊಡ್ಬೇಕತ್ತಾನ, ನೀ ನೋಡಿದ್ರೆ ಅವನ ಆಗ್ಬೇಕೈತಿ. ನಡವರ್ಕ ನಾ ಆಟದ ಗೊಂಬೆ ಆಗೀನಿ. ನಿನ್ನ ಮ್ಯಾಗ ನನಗೆ ಮನಸ್ಸೇ ಇಲ್ಲ. ಮದುವೆ ಮಾಡ್ಕೊಂಡು ಏನು ಮಾಡ್ತಿ? ನಿನಗೆ ಈಗ ಗೊತ್ತಾಗೋದಿಲ್ಲ. ಕಷ್ಟಪಟ್ಟು ಇಷ್ಟಪಟ್ಟು ನನ್ನ ಜೋಡಿ ಬಾಳೆ ಮಾಡಿದೆ ಅಂದ್ರೆ ಮುಂದೆ ಮಕ್ಕಳಾದ್ಮೇಲೆ ಗೊತ್ತಾಗೈತಿ ನಾ ತಪ್ಪು ಹೆಜ್ಜಿಡ್ತಿದ್ನಿ ಅಂತ. ಯಾವುದು ತಪ್ಪು ಯಾವುದು ಸರಿ ಅಂತ ನನಗೆ ಗೊತ್ತಾಗಲ್ಲ ಏನು? ನನ್ನಷ್ಟು ನೀ ಕಲ್ತಿ ಏನು? ಕಾವ್ಯ, ದುಡ್ಕೊಂತ ನಾನು ನಿನ್ನಷ್ಟೇನು ಕಲ್ತಿಲ್ಲ, ಆದರೂ ನಿನ್ನಷ್ಟು ವಾಸಕ್ಕೆ ಬರಲ್ಲ ನನಗೆ. ನಮ್ಮ ಅಪ್ಪನ ಮಾತು ನಾವು ಇರೋದಿಲ್ಲ. ನಮ್ಮ ಅಪ್ಪಗೆ ಏನು ಹೇಳ್ತಿ ಹೇಳು? ಮದುವೆ ಆಗತ್ತಾವ, ಮದುವೆ ಆಗಂಗಿಲ್ಲತ್ ನೀ. ನಾ ಯಾರಿಗೇನು ಹೇಳ್ಬೇಕು? ಯಾರೇನಾದ್ರೂ ಹೇಳಿ, ನನ್ನ ಮನಸ್ಸಿರೋದು ಅವನ ಮ್ಯಾಗ.